तेज प्रभू न्यूजमध्ये आपले स्वागत. गडिंग्लज तालुक्यातील मुतनाळ गावमधील गुरुभवनाचा स्लॅब कामाचा शुभारंभ परमपूज्य श्री निजलिंगेश्वर स्वामीजी जगद्गुरू श्री दुंडेश्वर सिद्ध संस्थान मठ निरसोसी यांच्या शुभ हस्ते शुभारंभ करण्यात आला. या प्रसंगी महिला भक्तांनी स्लॅबसाठी गारवा घेऊन आल्या होत्या. त्यांचे वाजत गाजत विठ्ठल मंदिर पासून श्री दुंडेश्वर मठापर्यंत स्वागत करण्यात आले. या प्रसंगी युवा नेता NT नवलाज यांनी स्वागत व प्रास्ताविक भाषण केले. या कार्यक्रमासाठी ग्रामस्थ व महिला वर्ग उपस्थित होते. तेज प्रभू न्यूज मुतनाळ. नैवेद्यं पानीं समर्पयामि. जय मंगलम जय नमः पार्वतीशु महादेव. न मंगलम नकार मंगलम नाद वेद दूरनाद गुरुवे मंगलम. म मंगलम मकार मंगलम महादेव तिरुवे गुरुवे मंगलम. श्री मंगलम सिद्ध बुद्ध स्वरूपनाद गुरुवे मंगलम. वा मंगलम वाका अशोक ಶ್ರೀಮನ್ ನಿರಂಜನ ಪ್ರವಣ ಸ್ವರೂಪಿ ಜಗದ್ಗುರು ದುರ್ಗುಂಡೇಶ್ವರ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಶ್ರೀಮನ್ ನಿರಂಜನ ಪ್ರವಣ ಸ್ವರೂಪಿ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ಸ್ಮರಿಸಿ ಶ್ರೀಮನ್ ನಿರಂಜನ ಪ್ರವಣ ಸ್ವರೂಪಿ ಜಗದ್ಗುರು ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳನ್ನು ಸ್ಮರಿಸಿ ಮತ್ತು ಕಾಯಕವೇ ಕೈಲಾಸಂದ ಇವತ್ತು ಯಾವ ಕೈಗಳು ಕೆಲಸ ಮಾಡ್ತಾಯಿದ್ದಾವೆ ಅವೆಲ್ಲರೂ ನಾನು ವಂದಿಸ್ತೇನೆ. ಯಾಕಂದ್ರೆ ನಮ್ಮೂರಾಗ ಎಲ್ಲ ಗೌಂಡಿ ಕಾಮಗಾರ, ಸೆಂಟ್ರಿಂಗ್ ಕಾಮಗಾರ ಮತ್ತು ಈ ಕನ್ಸ್ಟ್ರಕ್ಷನ್ ಸೈಡ್ದಲ್ಲಿ ಕೆಲಸ ಮಾಡುವಂಥ ಎಲ್ಲ ಉದ್ಯಮಿಗಳು ಬಂದ ಈ ಗುರುಭವನ ಇವತ್ತು ನಡೀತಾ ಇದೆ. ಈ ಗುರುಭವನ ಅಂದ್ರೆ ನಮ್ಮ ಊರಿಗೊಂದು ಮಾದರಿ ಇದೆ. ಯಾಕಂದರೆ ಇನ್ನೂ ತನಕ ಗುರುಗಳು ಭಕ್ತರಿಗಾಗಿ ಕಲ್ಯಾಣ ಮಂಟಪ ಕಟ್ಟಿರು ಮತ್ತು ಸಮುದಾಯ ಭವನಗಳು ಕಟ್ಟರು ಮತ್ತು ಇವೆಲ್ಲನೂ ಮಂಟಪಗಳು ಭಕ್ತರಿಗಾಗಿ ಸೇವೆಗಾಗಿ, ಭಕ್ತರ ಉನ್ನತಿಗಾಗಿ, ಭಕ್ತರ ಜೀವನ ಒಂದು ಸಮೃದ್ಧಿ ಆಗೋಕ್ಕಾಗಿ ಎಲ್ಲನೂ ಗುರುಗಳು ನಮಗೆ ಮಾಡಿಕೊಟ್ಟರು. ಊರಾಗ ಈ ಊರದ ಅಭಿವೃದ್ಧಿ 25 ವರ್ಷ ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ಆಶೀರ್ವಾದ ದಿವಿ ಸಾನ್ನಿಧ್ಯಾಗ ಶ್ರೀಮನ್ ನಿರಂಜನ ಪ್ರವಣ ಸ್ವರೂಪಿ ಜಗದ್ಗುರು ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳ ಪ್ರೇರಣೆಯಲ್ಲಿ ಇದೆಲ್ಲನೂ ನಡೀತಾ ಇದೆ. ಇವತ್ತು 25 ವರ್ಷದಲ್ಲಿ ಮುತ್ನಾಳು ಈ ಥರ ಬದಲಾಗೋದು ಕಾರಣ ಅಂದ್ರೆ ಸಾಮಾಜಿಕವಾಗಿ ಮತ್ತು ಈ ಥರ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಮಠದ ಅಭಿವೃದ್ಧಿದಾಗ ಎಲ್ಲರೂ ಊರದ ಹಿರಿಯರದ ಮತ್ತು ಎಲ್ಲರೂ ಯುವಕರದ ಮತ್ತು ಎಲ್ಲ ಜಾತಿದ ಸರ್ವಧರ್ಮ ಸಮಭಾವದಿಂದ 25 ವರ್ಷನ್ಯಾಗ ಒಂದೇ ಜಾತ್ರೆ ಆಗ್ತೈತಿ. ಮುತ್ನಾಳದಲ್ಲಿ 25 ವರ್ಷನ್ಯಾಗ ಇವು ಯಾವುದು ಎಲ್ಲನೂ ಸಮುದಾಯ ಬಂದ ಎಲ್ಲರೂ ಧರ್ಮದಿಂದ ಎಲ್ಲ ಜಾತಿಗಳು ಪಾಲ್ಕಿಗಳು ಒಂದೇ ದಿವಸ ಮೆರವಣಿಗೆ ಆಗ್ತೈತಿ. ಇದೊಂದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕು ಒಂದು ಮಾದರಿ ಆಗಿದೆ, ಒಂದು ಆದರ್ಶವಾಗಿದೆ. ಈ ಎಲ್ಲ ಜಾತಿದವರು ಕೂಡಿ ಒಂದೇ ಜಾತ್ರೆ ಮಾಡ್ತೀವಿ ಮತ್ತು ಒಂದೇ ಮಾನವ, ಒಂದೇ ಧರ್ಮ, ಒಂದೇ ಜಾತಿ ತಂದು ತಿಳಿದು ಮುತ್ನಾಳ ನಡೀತಾ ಇದೆ. ಸ್ಮಶಾನ ಭೂಮಿಯಲ್ಲಿ 25 ವರ್ಷ ಜ್ಞಾನದಾಸು ಅನ್ನದಾಸು ನಡೀತಿದೆ. ಅದೇ ಥರ ಈಗ ನಾವೆಲ್ಲರೂ ಊರಲ್ಲಿ ಕೂಡ್ಕೊಂಡು ಭಕ್ತರು, ಎಲ್ಲರೂ ನಾಗರಿಕರು ಮತ್ತು ಎಲ್ಲರೂ ಕೂಡ್ಕೊಂಡು ಒಂದು ಇಚ್ಛೆ ಪ್ರಕಟ ಮಾಡಿದ್ದು ಕಿ ನಮಗಾಗಿ ನೀವೆಲ್ಲನೂ ಇಲ್ಲಿ ಸೌಕರ್ಯಗಳನ್ನು ದೊರಕಿಸಿಕೊಟ್ಟಿದ್ದೀರಿ. ಆದರೆ ಗುರುಗಳಿಗೆ ಒಂದು ವಾಸ ಮಾಡೋಕೆ ಒಂದು ಗುರುಭವನ ಇರಲಿ ಅಂದ ಅದಕ್ಕೆ ಗುರುಭವನ ತಂದು
ನಾಮಕರಣ ಮಾಡಿ ಇವತ್ತು ನಿಮ್ಮ ಹಿಂದೆ ಕಾಣ್ತಾ ಇದೆ ನಮ್ಮ ಹಿಂದೆಲ್ಲ ಕಾಣೋದು ಗುರುಭವನ ಇವತ್ತು ಸ್ಲ್ಯಾಬ್ ನಡೀತಾ ಇದೆ. ಅದು ಕನ್ಸ್ಟ್ರಕ್ಷನು ಎಲ್ಲ ಲೋಕಸಭಾದಾಗ ಎಲ್ಲರೂ ದೇಣಿಗೆದಿಂದ ನಡೀತಾ ಇದೆ. ನಮ್ಮದು ಒಂದೇ ಆಶಯಗಳು ಇಲ್ಲಿ ಗುರುಗೋರು ಬರಬೇಕು, ದೊಡ್ಡ ಅಜ್ಜಗಳು ಬರಬೇಕು, ಸಣ್ಣ ಅಜ್ಜಗಳು ಬಂದು ವಾಸ ಮಾಡಬೇಕು, ಊರಿಗೂ ಮತ್ತೆ ಅಭಿವೃದ್ಧಿ ಆಗಬೇಕಂದ್ರೆ ಶ್ರೀ ದುರ್ಗೇಶ್ವರ ಚರಣಕ್ಕೆ ನಮಸ್ಕಾರ ಮಾಡ್ತೀವಿ. ಮತ್ತು ಆಭಾರ ಮತ್ತು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಈ ನಮ್ಮ ಅಶೋಕಣ್ಣ ವಾಡೇದಾರಾಗಲಿ, ವಸಂತ್ ಸುತಾರಾಗಲಿ, ಅವರ ಸಹಕಾರಿಗಳು ಬಾಳು ಆಗಲಿ, ವಿಜಯ್ ಆಗಲಿ, ನಮ್ಮ ದಂಗೆ ಆಗಲಿ, ಮತ್ತು ಇಲ್ಲಿ ಅನಿಕೇತನ್ ಅವರು ಇಂಜಿನಿಯರ್ ಅದಾರು, ಸತತ ಅವರು ಈ ಕೆಲಸದಾಗ ತೊಡಗಿದರು. ಮತ್ತು ಇವತ್ತು ಕಮತ್ನೂರದಿಂದ ಬಂದಂಥ ಎಲ್ಲರೂ ಕಾರ್ಮಿಕರು ಇವರೆಲ್ಲರೂ ಸೆಂಟ್ರಿಕ್ ಕ್ಷೇತ್ರದಾಗ ಚಲೋ ಹೆಸರು ಮಾಡ್ಕೊಂಡರು. ಅವರು ಇವತ್ತು ಸೇವೆ ತಂದು ಈ ಮುತ್ನಾಳದಾಗ ಬಂದರು. ಅವ್ರದನ್ನ ಮುತ್ನಾಳ ವತಿಯಿಂದ ಆಭಾರದೇನು, ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಭಾಳ ಒಂದು ಶುಭ ದಿನ. ಮಠದಲ್ಲಿ ಗುರುಭವನ ಈ ಕಟ್ಟಡ ನಿರ್ಮಾಣ ಅದರದ್ದು ಇವತ್ತು ಸ್ಲ್ಯಾಬ್ ಹಾಕೋ ಕಾರ್ಯಕ್ರಮ, ಅದಕ್ಕೆ ತಾವೆಲ್ಲರೂ ಬಂದಿದ್ದೀವಿ. ವಿಶೇಷವಾಗಿ ತಾಯಂದಿರುಗಳು ಭಾಳ ವಿಶೇಷ. ನಾನು ದಕ್ಷಿಣ ಕನ್ನಡದಲ್ಲಿದ್ದು ಇರುವಂಥ ದೇವತೆಯನ್ನೇ ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮದು ಅದೇ ಕಾರ್ಯಕ್ರಮ. ನಾವು ಮುತ್ತೈದೆಗೆ ಅಂತ ಮಾಡೋಕ್ಕಾಗಲ್ಲ, ನಿಮ್ಮ ಎಲ್ಲರಿಗೂ ಹೀಗಾಗಿ ಇವ್ರು ಹೇಳಿದ್ರು ಇಲ್ಲ ನಾನು ಕೂಡಿಸ್ತಾ ಇದ್ದೀನಿ, ಭಾಳ ಸಂತೋಷ, ನಾನು ಕೂಡ ಬರ್ತೀನಿ ಅಂತ ಹೇಳಿ. ಈ ಗುರುಭವನ ಮಾಡೋ ಉದ್ದೇಶವನ್ನು ಈಗಾಗಲೇ ನಮ್ಮ ನವಲಾಜ್ ಅವರು ಹೇಳಿದರು. ಅವರು ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು, ವಾರದಾಗ ಒಂದು ದಿವಸ 2 ದಿವಸ ಬಂದು ಇಲ್ಲಿ ಹುಡ್ಕೋಬೇಕು ಅಂತ. ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ರೀ, ಮತ್ತು ಇಲ್ಲಿ ಪೂಜಾ ಗೀಜೆ ಮಾಡಬೇಕು, ನಮ್ಮ ಭಕ್ತರು ಯಾರು ಬರ್ತಾರೋ, ಲಿಂಗ ದೀಕ್ಷೆ ಬೇಕಾಗ್ತೈತಿ, ಹುಡುಗರಿಗೆ ಮಾರ್ಗದರ್ಶನ ಬೇಕಾಗ್ತೈತಿ. ಬಂದು ಈಗ ಹೊಸದಾಗಿ ಬಂದಿದ್ದೀರಿ, ದೊಡ್ಡ ಜನ ಹೇಳ್ತಿರು, ಹೊಸವ್ರು ಬರೋರ್ದರು, ಮತ್ತು ಅವ್ರನ್ನ ನೀವು ವಾರದಾಗ 1 ದಿವಸ 2 ದಿವಸ ಇಟ್ಕೋರಿ. ಶನಿವಾರ ಬರಲಿ, ರವಿವಾರ ತನಕ ಇರಲಿ, ಅಥವಾ ರವಿವಾರ ಬಂದು ಸೋಮವಾರ ತನಕ ಇರಲಿ, ಒಂದು ದಿವಸ ಒಟ್ಟು ವಾರದಾಗ ಇಲ್ಲಿ ವಸತಿ ಮಾಡಲಿ. ಅದಕ್ಕೆ ಅದು ಉದ್ದೇಶದಿಂದ